ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತದವೆ. ಒಂದು ಕಡೆ ಸಚಿವ ಜಮೀರ್ ಅಹ್ಮದ್ ಅವ್ರನ್ನ ರಾಜೀನಾಮೆಗೆ ಆಗ್ರಹಿಸಿ ಸಾಕಷ್ಟು ಒತ್ತಡಗಳು ಶುರುವಾಗಿರ್ತಕ್ಕಂಥದ್ದು. ಒಂದು ಕಡೆ ಕೆಪಿಸಿಸಿ ಅಧ್ಯಕ್ಷರಿಗೆ ಒತ್ತಡ, ಮತ್ತೊಂದು ಕಡೆ ಹೈಕಮಾಂಡ್ಗೂ ಕೂಡ ಒತ್ತಡ ತರೋದಕ್ಕೆ ಒಂದು ಕಡೆ ಮುಂದಾಗಿರ್ತಕ್ಕಂಥದ್ದು. ಇದರೆಲ್ಲರ ಜೊತೆಗೆ ಇನ್ನೇನು ಬೈ ಎಲೆಕ್ಷನ್ ಕೂಡ ಮುಗೀತು. ಬೈ ಎಲೆಕ್ಷನ್ ನಂತರ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅಂತ ಚರ್ಚೆಗಳು ಪಕ್ಷದ ವೇದಿಕೆಯಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಜೊತೆಗೆ ಸಾಕಷ್ಟು ಹಿರಿಯ ಶಾಸಕರು ಕೂಡ ಕಾಯ್ತಾ ಇದ್ದಾರೆ. ಸೊ ಇದೆಲ್ಲದರ ಕುರಿತಂತೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಹಿರಿಯರು ಹಾಗೆ ಸರ್ಕಾರದ ಮುಖ್ಯ ಸಚೇತಕರಾದಂಥ ಅಶೋಕ್ ಪಟ್ಟಣ್ ಅವರಿದೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಮೊದಲಿಗೆ ತಮಗೆ ನಮಸ್ತೆ. ಸಾಕಷ್ಟು ವಿಚಾರಗಳು ರಾಜ್ಯ ರಾಜಕಾರಣದಲ್ಲಿ ಚರ್ಚೆ ಆಗ್ತದವೆ. ಅದರಲ್ಲಿ ಪ್ರಮುಖವಾಗಿ ತಮ್ಮದೇ ಸಚಿವರಾದಂಥ ಜಮೀರ್ ಅಹ್ಮದ್ ಅವರು ಒಂದು ಹೇಳಿಕೆ ಏನಿದೆ, ದೇವೇಗೌಡರ ಒಂದು ಕುಟುಂಬವನ್ನೇ ಖರೀದಿ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದರು. ಆದ್ದರಿಂದ ಸಾಕಷ್ಟು ಪಕ್ಷದಲ್ಲಿ ಹಿನ್ನಡೆ ಆಗಿದೆ ಅಂತಕ್ಕಂಥದ್ದು ತಮ್ಮ ಪಕ್ಷ ಶಾಸಕರು ಕೂಡ ಈಗಾಗಲೇ ಬಹಿರಂಗವಾಗಿ ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ತಮ್ಮ ಅಭಿಪ್ರಾಯ ಏನು ಸರ್ ಈ ವಿಚಾರವಾಗಿ? ಚುನಾವಣೆ ಹಿನ್ನಡೆ ಆಗಿದೆಯೋ ಮುನ್ನಡೆ ಆಗಿದೆಯೋ ಅನ್ನೋದು ಚುನಾವಣೆ ಆದಮೇಲೆ ಗೊತ್ತಾಗ್ತದೆ. ಬಟ್ ಜಮೀರ್ ಅಹ್ಮದ್ ಮತ್ತು ಕುಮಾರಸ್ವಾಮಿ ಅವರು ಭಾಳ ಹಳೆ ಫ್ರೆಂಡ್ಸ್, ಇಬ್ಬರು ಗೊತ್ತಿದೆ ನಿಮಗೆ, ಎಲ್ಲರಿಗಿಂತ ಭಾಳ ಕ್ಲೋಸ್ ಅವರು. ಆ ದೃಷ್ಟಿಯಿಂದ ಭಾಳ ಪರ್ಸನಲ್ ಆಗಿ ಇರೋದ್ರಿಂದ ಅವ್ರು ಆ ಥರ ಮಾತಾಡಿದೆ ಅಂತ ನನಗೆ ಅನಿಸಿಕೆ. ಜೊತೆಗೆ ತಮಗೆ ಈಗಾಗಲೇ ಗೊತ್ತಿರೋ ಹಾಗೆ KPCC ಕಾರ್ಯಾಧ್ಯಕ್ಷರಾದಂಥ ಹುಸೇನ್ ಅವರು ಈಗ ಪತ್ರವನ್ನು KPCC ಅಧ್ಯಕ್ಷರಿಗೆ ಬರೆದಿದ್ದಾರೆ. ಸಚಿವ ಸ್ಥಾನದಿಂದ ವಜಾ ಮಾಡಬೇಕು ಅಂತಕ್ಕಂಥದ್ದು. ಯಾಕೆಂದರೆ ಪಕ್ಷಕ್ಕೆ ಡ್ಯಾಮೇಜ್ ಆಗಿದೆ ಅವರಿಂದ ಅಂತಕ್ಕಂಥದ್ದು. ಕಾರ್ಯಾಧ್ಯಕ್ಷರು ಯಾವ ಥರ ಹೇಳಿದ್ರೆ ನನಗೆ ಗಮನಕ್ಕೆ ಬಂದಿಲ್ಲ. ಅದು ಅದ್ರ ಬಗ್ಗೆ ಗಮನಕ್ಕೆ ಬಂದಿಲ್ಲ. ಅವ್ರು ಯಾವ ದೃಷ್ಟಿಯಿಂದ ಇಟ್ಕೊಂಡು ಹೇಳಿದ್ರೆ ಗೊತ್ತಿಲ್ಲ. ಆದರೆ ನಾನೇ ಆಗಲಿ ಯಾರೇ ಆಗಲಿ ಕಾರ್ಯಾಧ್ಯಕ್ಷರಾಗಲಿ ಇಂಥ ಮಂತ್ರಿಗಳು ವಜಾ ಮಾಡಿ ಅಂತ ಹೇಳಬಾರ್ದು. ನಮ್ಮ ಹೈಕಮಾಂಡ್ ಇದೆ, ಹೈಕಮಾಂಡ್ ನೋಡ್ತಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಕಾರ್ಯಾಧ್ಯಕ್ಷರಿದ್ದಾರೆ, ನಮ್ಮ ಅಧ್ಯಕ್ಷರಿದ್ದಾರೆ, ಅವ್ರು ನೋಡ್ಕೊತಾರೆ. ಹೊರತಾಗಿ ನಾವುಗಳು ಪಕ್ಷದಾಗೆ ಇಕ್ಕಟ್ಟು ಪರಿಸ್ಥಿತಿ ಸಿಗಾಕಂಗೆ ಮಾಡಬಾರ್ದು. ಮಿನಿಸ್ಟ್ರಿ ತೊಗೊಳೋದು ಬಿಡೋದು, ಆ್ಯಕ್ಷನ್ ತೊಗೊಳೋದಲ್ಲ ಅವ್ರಿಗೆ ಬಿಟ್ಟಿದೆ. ಎಲ್ಲರಿಗೂ ಗಮನಕ್ಕೆ ಬಂದೇ ಇರ್ತದೆ ಈ ವಿಚಾರ. ಅದರಿಂದ ನಮ್ಮ ಕಾರ್ಯಾಧ್ಯಕ್ಷರು ಯಾರು ಹೇಳಿದ್ರು, ನೀವು ಹುಸೇನ್ ಅಂತ ಯಾರು, ಅವರು ಈ ಥರ ಹೇಳಿಕೆ ಕೊಡಬಾರ್ದು. ಬೇಕಾದ್ರೆ ವೈಯಕ್ತಿಕ ಪತ್ರ ಬರೀಲಿ, ಕಾನ್ಫಿಡೆನ್ಷಿಯಲ್ ಪತ್ರ ಬರಲಿ, ವೈಯಕ್ತಿಕವಾಗಿ ಅದನ್ನು ಹೇಳಿಕೆ ಕೊಡಬಾರ್ದು. ಹೇಳಿಕೆ ಕೊಟ್ಟು ನಮ್ಮ ಪಕ್ಷ ಡ್ಯಾಮೇಜ್ ಆಗುತ್ತೆ. ಬಹಿರಂಗವಾಗಿ ಪತ್ರ ಬರೆದಿರ್ತಕ್ಕಂಥದ್ದು, ಬಹಿರಂಗವಾಗಿ ಪತ್ರ ಬರೆದಿರೋ ತಪ್ಪು ಅಂತ ನಾನು ಹೇಳ್ತೀನಲ್ಲ. ಏನೇ ಆ್ಯಕ್ಷನ್ ತೊಗೊಳ್ಬೇಕಾದ್ರು ಜಮೀರ್ ಅಹ್ಮದ್ ಮೇಲೆ ತೊಗೋಬೇಕಂತ ಬೇಕಾದ್ರೆ ವೈಯಕ್ತಿಕವಾಗಿ ಹೋಗಿ ಹೇಳಿ, ಅದನ್ನು ಬಹಿರಂಗ ಪಡಿಸಿದ್ರೆ ಅದನ್ನು ಶಿಸ್ತು ಕ್ರಮ ಕೈಗೊಳ್ಬೇಕಾಗುತ್ತಲ್ಲ. ಅವ್ರ ಮೇಲೆ ಕೂಡ ನಾವು ಶಿಸ್ತು ಕ್ರಮದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀರಿ. ಎಚ್ಚರಿಕೆ ಕೊಡಬೇಕು. ಯಾರೇ ಆಗಲಿ, ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಯಾರೇ ಆಗಲಿ ಇಂಥ ವಿಚಾರಕ್ಕೆ ಯಾವುದೇ ಪತ್ರಿಕೆ ಪ್ರಕರಣ ಕೊಡಬಾರ್ದು ಅಂತ ಹೈಕಮಾಂಡ್ ಅವ್ರು ಮೊದಲೇ ಹೇಳಿದ್ದಾರೆ. ನಾವು ಇದೆಲ್ಲ ಕೊಟ್ಕೊಂಬಂದ್ರೆ ನಮ್ಮ ಪಾರ್ಟಿ ಡ್ಯಾಮೇಜ್ ಆಗುತ್ತೆ. ನನಗೂ ವೈಯಕ್ತಿಕವಾಗಿ ಹುಸೇನ್ ಅಂತವ್ರದ್ರ ಬಗ್ಗೆ ನಮಗೆ ಯಾರು ಭಿನ್ನಾಭಿಪ್ರಾಯ ಏನಿಲ್ಲ. ಅದ್ರ ಕೊಡಬಾರ್ದಾಯಿತು. ಪಕ್ಷ ಭಾಳ ಇದಾಗುತ್ತೆ, ಭಾಳ ಅಪಪ್ರಚಾರದ ಆಗುತ್ತೆ, ನಮ್ಮ ಪಕ್ಷದ ಮೇಲೆ ಮಾಡೋದಾಗುತ್ತೆ. ಇದು ಕೂಡ ಹಂಗಾರೆ ಪಕ್ಷದ ಮೇಲೆ ಪರಿಣಾಮ ಬೀರುತ್ತೆ ಈ ರೀತಿಯ ಬಹಿರಂಗವಾಗಿ ಹೇಳತಕ್ಕಂಥದ್ದು ತಮ್ಮ. ಹೌದು. ಈಗ ಸೀನಿಯರ್ ಮಿನಿಸ್ಟ್ರು ಜಮೀರ್ ಅಹ್ಮದ್ ಅವ್ರ ಬಗ್ಗೆ ನಾನೇ ಆಗಲಿ ಯಾರೇ ಆಗಲಿ ಕೊಡಬಾರ್ದು. ಪಕ್ಷದ ಹಿರಿಯರಿದ್ದಾರೆ, ಅವ್ರು ನೋಡ್ಕೊತಾರೆ, ಅವ್ರು ಕರೆಸ್ತಾರೆ, ಮಾತಾಡ್ತಾರೆ, ಸರಿಪಡಿಸ್ತಾರೆ ಅಂತ ಅಂದ್ಬಿಟ್ಟು ಅವ್ರ ಮೇಲೆ ಸಂಪುಟದ ಕಿತ್ತಾಕು ಅಂತ ಹೇಳೋಕ್ಕೆ ನಾವ್ಯಾರು? ತಾವೇನಾದರೂ ಪಕ್ಷದ ಹಿರಿಯ ನಾಯಕರಲ್ಲಿ ಚರ್ಚೆ ಮಾಡ್ತೀರಿ ಈ ಪತ್ರ ಬರೆದಿರೋ ವಿಚಾರವಾಗಿ? ನಾವೇನು ಚರ್ಚೆ ಮಾಡಲ್ಲ, ಯಾಕಂದರೆ ಎಲ್ಲ ಈ ವಿಚಾರ ಎಲ್ಲರಿಗೂ ಗೊತ್ತೇ ಇದೆ. ನಾವು ಚರ್ಚೆ ಮಾಡೋ ಪ್ರಶ್ನೆನೇ ಇಲ್ಲ. ಹಿರಿಯ ನಾಯಕರು ಕೂತ್ಕೊಂತಾರೆ, ಮಾತಾಡ್ತಾರೆ, ಅವ್ರು ಏನು ತೀರ್ಮಾನ ತೊಗೊತಾರೆ, ಅವ್ರು ತೊಗೊತಾರೆ. ಅವ್ರ ಮೇಲೆ ಆಕ್ಷನ್ ಆಗೋ ಸಾಧ್ಯತೆಗಳಿದೆ ಆಗಿದ್ರೆ ನನಗೆ ಗೊತ್ತಿಲ್ಲ. ಹುಸೇನೇ ನನಗೆ ಯಾರು ನನ್ನ ಪರಿಚಯ, ಅದೇನೋ ವರ್ಕಿಂಗ್ ಪ್ರೆಸಿಡೆಂಟ್ ಏನಾಗಿದೆ ನನಗೆ ಗೊತ್ತಿಲ್ಲ. ಅದೇನಿದ್ರು ಗಮನಕ್ಕೆ ತರ್ತೀನಿ. ಈ ಥರ ಎಲ್ಲ ಯಾರು ಕೊಡಬಾರ್ದಪ್ಪ ಅಂತ ನಾನು ಅಧ್ಯಕ್ಷರಿಗೂ ಹೇಳ್ತೀನಿ. ಈ ಥರ ಯಾರು ಹುಸೇನ್ ಆಗಲಿ, ಯಾರು ಅಶೋಕ್ ಪಟ್ಟಣ ಯಾರೇ ಆಗಲಿ, ಈ ಥರ ಅವ್ರನ್ನ ಡ್ರಾಪ್ ಮಾಡಿ ಇವ್ರನ್ನ ಡ್ರಾಪ್ ಮಾಡಿ ಅಂತ ನಾವು ಅಷ್ಟು ದೊಡ್ಡ ಲೀಡ್ರಲ್ಲ. ಹೇಳ್ಕೊಳಕ್ಕೆ ಅಷ್ಟು ದೊಡ್ಡದಂಥ ಪ್ರತಿಭಾವಂತ ನಾವು ನಾಯಕರಲ್ಲ. ನಾವು ಶಿಸ್ತಿನ ಸಿಪಾಯಿ ಥರ ಇರಬೇಕು. ಹೈಕಮಾಂಡ್ ಆಗಲಿ ನಾಯಕರು ಎಲ್ಲ ಗೊತ್ತಿದೆ, ಅವ್ರು ಏನು ಬೇಕು ಏನು ಆ್ಯಕ್ಷನ್ ತೊಗೊತಾರೆ. ಸರ್, ಇದೆಲ್ಲ ಒಂದು ಕಡೆ ಆದರೆ ಮತ್ತೊಂದು ಕಡೆ ಈಗ ಬೈ ಎಲೆಕ್ಷನ್ ನಂತರ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅಂತಕ್ಕಂಥದ್ದು ಚರ್ಚೆಗಳು ಶುರುವಾಗಿರ್ತಕ್ಕಂಥದ್ದು. ಸಹಜವಾಗಿ ಆಕಾಂಕ್ಷಿಗಳು ಈಗಾಗಲೇ ಬಹಿರಂಗವಾಗಿ ತಮ್ಮ ಆಸೆಗಳನ್ನು ತೋಡ್ಕೊತಾ ಇದ್ದಾರೆ. ತಾವು ಕೂಡ ಹಿರಿಯರಿದ್ದೀರಿ, ಎಲ್ಲೋ ಒಂದು ಕಡೆಗೆ ತಮಗೆ ಮಾಹಿತಿ ಇರುತ್ತೆ. ಯಾಕೆಂದರೆ ಒಂದು ಕಡೆ ಮುಖ್ಯಮಂತ್ರಿಗಳಿಗೆ ಒಡನಾಟ ಇರ್ತಕ್ಕಂಥ, ಹೈಕಮಾಂಡ್ ನಾಯಕರಿಗೂ ಕೂಡ ನಿಕಟ ಸಂಪರ್ಕದಲ್ಲಿ ಇರ್ತಕ್ಕಂಥವ್ರು. ಏನಿದೆ ಸರ್ ಸಂಪುಟ ವಿಸ್ತರಣೆ ಯಾವಾಗ ಆಗ್ಬೋದು, ಏನಿದೆ? ಸಂಪುಟ ವಿಸ್ತರಣೆ ನನ್ನ ಪ್ರಕಾರ 2 ವರ್ಷ ಆಗೋವರೆಗೂ ಆಗೋದು ಡೌಟು. ಸಪೋಸ್ ಆದ್ರೂ ಭಾಳ ಒಳ್ಳೆಯದೇ. ಯಾಕಂದರೆ ಕೆಲವರು ಮಂತ್ರಿಗಳನ್ನ ಕೈ ಬಿಡಬೇಕು ಅಂತ ಕೂಗೆದ್ದಿರೋದು ನಿಜ. ಅವರೇನು ಸರಿಯಾಗಿ ಅಸಮರ್ಥವಾಗಿದ್ದಾರೆ, ಸರಿಯಾಗಿಲ್ಲ ಅಂತ ಮಾಡಿದ್ದಾರೆ. ಹಾಗೇನಾದ್ರೆ ಅಕಸ್ಮಾತ್ ರಿಷಫಲ್ ಆಗಿ ಪುನರ್ರಚನೆ ಆದರೆ ನಾನು ಒಬ್ಬ ಭಾಳ ಪ್ರಬಲ ಅಭ್ಯರ್ಥಿಯಾಗಿ ಆಕಾಂಕ್ಷಿಯಾಗಿದ್ದೀನಿ. ಹಿರಿಯರಾಗಿ ಪಕ್ಷದಲ್ಲಿ ಇದ್ದೀರಿ, ತಮಗೆ ಗೊತ್ತಿದೆ, ಮಾಹಿತಿ ಇದೆ. ಈ ಸಂದರ್ಭದಲ್ಲಿ ಅವಶ್ಯಕತೆ ಇದೆ ಅಂತ ಅನಿಸ್ತಿದೆ ಸರ್? ಅಂದರೆ ಪಕ್ಷ ಸಂಪುಟ ವಿಸ್ತರಣೆ ಅವಶ್ಯಕತೆ ಇದೆ ಅಂತ, ಯಾಕೆಂದರೆ ಸಾಕಷ್ಟು ಗೊಂದಲಗಳು ಇರ್ತಕ್ಕಂಥದ್ದು ಈ ನಡುವೆ ಅವಶ್ಯಕತೆ ಇದೆ. ಈಗ ಅದೆಲ್ಲ ಮುಖ್ಯಮಂತ್ರಿಗೆ ಬಿಟ್ಟಿದ್ದು. ಅವಶ್ಯಕತೆ ಇಲ್ಲ ಅನ್ನೋದು ಮುಖ್ಯಮಂತ್ರಿ ತೀರ್ಮಾನ ಮಾಡ್ತಾರೆ. ನನಗೆ ಅದಕ್ಕೆ ಸಾಕಷ್ಟು ಅಸಮರ್ಥರು ಕೂಡ ಇದ್ದಾರೆ ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಹೊಸಬ್ರಿಗೆ ಕೊಡುವಂಥದ್ದು, ಹೊಸಬ ಮುಖಗಳಿಗೆ ಕೊಡುವಂಥ ನಿಟ್ಟಿನಲ್ಲಿ ಅವಶ್ಯಕತೆ ಇದೆ ಅಂತ ತಮ್ಮ ಅಭಿಪ್ರಾಯ? ಅಸಮರ್ಥ ಯಾರಿದ್ದಾರೋ ಅವ್ರು ಕೈ ಬಿಡಲೇಬೇಕು ಅಂತ ನಾನೆಲ್ಲ ಎಲ್ಲ ಶಾಸಕರು ಹೇಳ್ತಾ ಇದ್ದಾರೆ. ಕೆಲವು ಮಂತ್ರಿಗಳು ಶಾಸಕರಿಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಅದರಿಂದ ಮುಖ್ಯಮಂತ್ರಿಗಳ ಮೇಲೆ ಭಾಳ ಒತ್ತಡ ಇದೆ. ಅಂಥವ್ರನ್ನೆಲ್ಲ ತೆಗೆದಾಕಬೇಕು, ಹೊಸಬ್ರಿಗೆ ಅವಕಾಶ ಕೊಡಿ, ಯಾರು ಸಮರ್ಥಿದಾರೋ ಅವಕಾಶ ಕೊಡಿ ಅಂತ ಒಂದು ಒತ್ತಡ ಇದೆ.
ಮಾಡಿದ್ರೆ ಭಾಳ ಮುಖ್ಯಮಂತ್ರಿಗಳು ಭಾಳ ಒಳ್ಳೆಯ ಹೆಸರು ಬರುತ್ತೆ ನಮ್ಮ ಪಕ್ಷಕ್ಕೆ. ಹೈಕಮಾಂಡ್ ಏನೋ ಸುಳಿವು ಕೊಟ್ಟಿದೆ ಸರ್ ಏನಾದರೂ? ಹೈಕಮಾಂಡ್ ಸುಳಿಕೊಂಡು ನನಗೆ ಗೊತ್ತಿಲ್ಲ, ಯಾಕಂದ್ರೆ ನಮ್ಮ ಲೀಡರ್ಗಳಿಗೆ ಗೊತ್ತಿಲ್ಲ. ನಾವು ಅಂಥವೆಲ್ಲ ಹೈಕಮಾಂಡ್ಗೆ ಕಾಂಟ್ಯಾಕ್ಟ್ ಮಾಡೋದಾಗಲಿ ಅವ್ರ ಹತ್ರ ಇದ್ರ ಬಗ್ಗೆ ವ್ಯವಹರಿಸಾಗಲ್ಲ ನಾವೇನು ಮಾಡಿಲ್ಲ ಇದುವರೆಗೂ. ಅದರಿಂದ ಹೈಕಮಾಂಡ್ಗೆ ಏನಿದ್ರು ನಮ್ಮ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪ್ರೆಸಿಡೆಂಟ್ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಅವ್ರಿಗೂ ಗೊತ್ತಿರುತ್ತೆ ಅದೆಲ್ಲ. ಅಶೋಕ್ ಪಟ್ಟಣವರು ಕಳೆದ ಬಾರಿನೇ ಮಂತ್ರಿ ಆಗಬೇಕಾಯಿತು, ಆಗೇ ಬಿಟ್ಟರು ಅಂತಕ್ಕಂಥ ಒಂದು ಚರ್ಚೆಗಳು ಇದ್ದಿತ್ತು, ಆಗಲಿಲ್ಲ ಕಾರಣಾಂತರದಿಂದ. ಈ ಬಾರಿ ತಮಗೆ ಏನಾದರೂ ಅವಕಾಶ ಸಿಗುವಂಥ ನಿರೀಕ್ಷೆಗಳು ಇದೆಯಾ ಏನಾದರೂ? ಅದೃಷ್ಟನೇ ಇರ್ಬೇಕು ಮಂತ್ರಿ ಆದರೆ. ನಾನು ಆಲ್ಮೋಸ್ಟ್ ಆಲ್ ಎಲ್ಲ ಒಂದು 5-6 ಜನ ಮಂತ್ರಿಗಳು ಬಿಟ್ಟರೆ ಎಲ್ಲರಿಗಿಂತ ನಾನು ಸೀನಿಯರ್ ಕೂಡ ಇದ್ದೀನಿ. ಕಾರಣಾಂತರದಿಂದ ಈ ಜಾತಿ ಬಂದು ಅದರೊಳಗೆ ಒಳಪಂಗಡಗಳು ಬೇರೆ ಅದು ಬಂದು ನನಗೆ ಸ್ವಲ್ಪ ತ್ರಾಸಾಗಿದೆ ಅಂತ ನನಗೆ ಅನಿಸ್ತಾ ಇದೆ. ಈ ಬಾರಿ ತಮ್ಮನ್ನು ಪರಿಗಣಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ನಾನು ಹೇಳಿದ್ದೀನಿ ನಮ್ಮ ಮುಖ್ಯಮಂತ್ರಿ ಸರ್, ನನ್ನ ಜಾತಿ ಅಂತ ಪರಿಗಣಿಸ್ಬೇಡಿ, ನಾನೊಬ್ಬ ಸೆಕ್ಯುಲರ್ ಇದ್ದೇನೆ ಮೊದಲಿಂದ. ಆದ್ದರಿಂದ ಈ ಜಾತಿ ನನ್ನ ಬಗ್ಗೆ ನನಗೆ ಮಂತ್ರಿ ಮಾಡ್ಬೇಕಾದ್ರೆ ನೀವು ಜಾತಿ ಕನ್ಸಿಡರ್ ಮಾಡಲೇಬಾರ್ದು. ಯಾಕಂದ್ರೆ ನಾನು ಭಾಳ 100% ಸೆಕ್ಯುಲರ್ ಮೊದಲಿಂದ ಎಲ್ಲರಿಗೂ ಗೊತ್ತಿದೆ. ಆದ್ದರಿಂದ ಜಾತಿ ಕನ್ಸಿಡರ್ ಮಾಡದೆ ನನಗೆ ಅವಕಾಶ ಕೊಡಿ ಅಂತ ನಾನು ಹೇಳಿದೆ. ಈಗಿನ ರಾಜಕಾರಣದ ಪರಿಸ್ಥಿತಿ ನೋಡಿದ್ರೆ ಎಷ್ಟು ದಿನದಲ್ಲಿ ಆಗ್ಬೋದು ಏನಾದರೂ, ಅಂದರೆ ಏನಾದರೂ ಮುಂದಿನ ತಿಂಗಳಾಗುತ್ತೆ ಅಂತೇಳಿ? ಯಾಕೆಂದರೆ ಈಗಾಗಲೇ ಕೆಲವು ಶಾಸಕರೆಲ್ಲ ಬಾಗಡಿ ಬಾಲಕೃಷ್ಣ ಅವರು ಸೇರಿ ಸುಮಾರು ಶಾಸಕರೆಲ್ಲರೂ ಹೇಳ್ತಾ ಇದ್ದಾರೆ, ಈಗಾಗಲೇ ಹೈಕಮಾಂಡ್ ಕೂಡ ಸುಳ್ಳು ಕೊಟ್ಟಿದೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ, ಮುಂದಿನ ತಿಂಗಳು ಆಗ್ಬೋದು ಅಂತಿದ್ದಾರೆ. ಯಾಕೆಂದರೆ ಬೈ ಎಲೆಕ್ಷನ್ ಆದ ನಂತರ ಅವಶ್ಯಕತೆ ಇದೆ ಅಂತಕ್ಕದ್ದು ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಹೇಳೋದಾದ್ರೆ ಈಗ ಹೈಕಮಾಂಡ್ನವರು ಡಿಸೈಡ್ ಮಾಡ್ತಾರೆ ಯಾವಾಗ ಮಾಡಬೇಕು ಅಂತ. ಮುಖ್ಯಮಂತ್ರಿಗಳು ಅಧ್ಯಕ್ಷರು ಇಬ್ಬರು ಸೇರ್ಕೊಂಡು ಕೂತ್ಕೊಂಡು ಈಗ ನೆಸಸರಿ ಇದೆಯಾ ಇಲ್ವ ಅಂತ ಅವರು ಡಿಸೈಡ್ ಮಾಡ್ತಾರೆ. ನಾವು ಎಮ್ ಎಲ್ ಎಗಳು ನಮಗೆಲ್ಲ ಮಂತ್ರಿ ಆಗೋಕ್ಕೆ ಆಸೆ ಇದೆ ಇದಾಗುತ್ತೆ ಇದು ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಎಲ್ಲರಿಗೂ ಆಸೆ ಇರುತ್ತೆ, ಹೇಳ್ತಾರೆ ಆಗ್ಬಿಟ್ರೆ ನಮಗೆಲ್ಲ ಒಂದು ಚಾನ್ಸ್ ಇರುತ್ತೆ ಅಂತ ಹೇಳ್ತಾ ಇರ್ತಾರೆ. ಆದರೆ ನನ್ನ ಲೆವೆಲ್ ಒಳಗೆ ಮುಖ್ಯಮಂತ್ರಿಗಳಾಗಲಿ ಕಾಂಗ್ರೆಸ್ ಅಧ್ಯಕ್ಷರು ಅವ್ರು ಮಾತಾಡಿ ಹೈಕಮಾಂಡ್ ಹತ್ರ ಮಾಡಬೇಕು ಹೊರತಾಗಿ ನಾವು ಎಮ್ ಎಲ್ ಎ ಇದ್ರಾಗೆ ಹಂತದಾಗೆ ಇದೆಲ್ಲ ಚರ್ಚೆ ಆಗಲ್ಲ. ಸಹಜವಾಗಿ ಕೆಲ ಶಾಸಕರಿಂದ ಒತ್ತಡ ಇರೋದು ನಿಜ. ಎಲ್ಲರೂ ಮಂತ್ರಿ ಆಗಬೇಕು ಅಂತ ಆಸೆ ಇದೆ. ಕೆಲವರು ಅಂತಲ್ಲ, ಎಲ್ಲರೂ ಮಂತ್ರಿ ಆಗಬೇಕು ಅಂತಾರೆ. ಎಲ್ಲರಿಗೂ ಮಂತ್ರಿ ಮಾಡೋಕ್ಕಾಗೋದೂ ಇಲ್ಲ. ಸೀನಿಯಾರಿಟಿ ಮತ್ತು ಅವ್ರ ಬ್ಯಾಕ್ಗ್ರೌಂಡು ನೋಡಿ ಒಬ್ಬೊಬ್ಬರೇ ಮಾಡ್ತಾರೆ. ಆದರೆ ಈ 2.5 ವರ್ಷ ಅಂತ ಒಂದು ಮಾತನ್ನು ಹೇಳಿದ್ರಿ ತಾವು, ಯಾಕೆ ಅಂತ ಈ 2.5 ವರ್ಷ? ಮೊದಲಿಂದ ಕೂಡ 2 ವರ್ಷ ಆದಮೇಲೆ ಎಲ್ಲರಿಗೂ ಅವಕಾಶ ಕೊಡಬೇಕು ಅಂತ ಒಂದು ಮೊದಲಿಂದ ಕೂಡ ಒಂದು ವದಂತಿ ಇದೆ. ಆ ದೃಷ್ಟಿಯಿಂದ ಹೇಳಿದ್ದೀನಿ ಅಷ್ಟೇ. ಸೊ ನೀವು ಹೇಳಾಗಿದ್ರೆ 2 ವರ್ಷದವರು ಸದ್ಯಕ್ಕಿಲ್ಲ, ಆದರೆ ಸಹಜವಾಗಿ ಆಕಾಂಕ್ಷಿಗಳ ಒತ್ತಡ ಇದೆ, ಮಾಡೋ ಚಾನ್ಸಸ್ಸು ಇದೆ ಹೇಳೋಕ್ಕಾಲ. ಇದು ನೋಡಿದ್ರೆ ಟೈಮ್ ನೋಡಿದ್ರೆ ಅಟ್ಮಾಸ್ಫಿಯರ್ ನೋಡಿದ್ರೆ ಆದಷ್ಟು ಬೇಗನೆ ಸಂಪುಟ ರಚನೆ ಮುಖ್ಯಮಂತ್ರಿ ಮಾಡ್ಬೋದು ಅಂತ ನನಗೂ ಅನಿಸಿಕೆ ಇದೆ. ಹಾಗೆಯೇ ನಾಗೇಂದ್ರ ಅವ್ರನ್ನ ಕೂಡ ಈಗ ಮತ್ತೆ ಸಂಪುಟಕ್ಕೆ ಸೇರಿಸ್ಕೋಬೇಕು ಅಂತಕ್ಕಂಥದ್ದು ಮತ್ತೆ ಅವರು ಕೂಡ ಒತ್ತಡ ಶುರು ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ನಿಮ್ಮ ಒಂದು ವೈಯಕ್ತಿಕ ಅಭಿಪ್ರಾಯ? ನಾಗೇಂದ್ರ ಅವರು ಅಪರಾಧಿ ಅಲ್ಲ ಅಂತ ಸಾಬೀತಾದರೆ ನಾವು ಮಂತ್ರಿ ತೊಗೊಳ್ಳೇಬೇಕಾಗುತ್ತೆ. ಯಾಕಂದ್ರೆ ಅವ್ರು ಏನು ಸುಮ್ಮನೆ ಈಗ ನಿರಪರಾಧಿ ಅಂತ ಡಿಸೈಡ್ ಮಾಡಿದ್ಮೇಲೆ ಬೇಕು ಅಂತ ಹಾಕಿದಂಗೆ ಆಗಿತ್ತಲ್ಲ ಅವ್ರ ಮೇಲೆ ಕೇಸು. ಅದರಿಂದ ನಿರಪರಾಧಿ ಅಂತ ಘೋಷಣೆ ಇದ್ದ ತಕ್ಷಣ ನಾವು ಮಂತ್ರಿ ಮಾಡಲೇ ತೊಗೊಂತಾರೆ ನಾವು CM. ಸೊ ಅಂದರೆ ನಾಗೇಂದ್ರ ಅವ್ರು ಕ್ಲಿಯರ್ ಆದರೆ ಖಂಡಿತ ತಗೋತೀರಿ ಪಕ್ಷದಲ್ಲಿ? 100% ನಾಗೇಂದ್ರ ಅವ್ರಿಗೆ ಮುಖ್ಯಮಂತ್ರಿಗಳು ಅವಕಾಶ ಕೊಟ್ಟೇ ಕೊಡ್ತಾರೆ. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ಮುಖ್ಯ ಸಚೇತಕರಾದಂಥ ಅಶೋಕ್ ಪಟ್ಟಣವರ ಮತ್ತು ಅವ್ರು ಹೇಳುವಂತೆ ಒಂದು ಕಡೆ ಸರ್ಕಾರದಲ್ಲಿ ಸಹಜವಾಗಿ ಆಕಾಂಕ್ಷಿಗಳು ಅಂದರೆ ಸಚಿವಾಕಾಂಕ್ಷಿಗಳಿಗೆ ಒತ್ತಡ ಇರೋಂಥದ್ದು ಸಹಜ. ಆದರೆ ಸದ್ಯದಲ್ಲಿ ಮಾಡ್ತಾರಂತಕ್ಕಂಥದ್ದನ್ನು ಹೈಕಮಾಂಡ್ ಮತ್ತು ರಾಜ್ಯ ನಾಯಕರು ತೀರ್ಮಾನ ಮಾಡಬೇಕು. ಆದರೆ ಸಹಜವಾಗಿ ನಾನು ಕೂಡ ಒಬ್ಬರು ಪ್ರಬಲ ಆಕಾಂಕ್ಷಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಅಶೋಕ್ ಪಟ್ಟಣ ಅವರಿಗೆ ಸಚಿವ ಸ್ಥಾನ ಒಲಿಯುತ್ತಾ, ಜೊತೆಗೆ ಶಾಸಕರ ಆಸೆ ಎಲ್ಲವೂ ಕೂಡ ಈಡೇರುತ್ತಾ ಈ ತಿಂಗಳಲ್ಲಿ ಅಂತಕ್ಕಂಥದ್ದನ್ನು ಕಾದು ನೋಡೋಣ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.